ಈ ಹಳ್ಳಿ ಕಾರ್ ರೇಸು ಡಿಸೆಂಬರ್ಗೆ ನಾನು ಮುಂದೂಡ್ತಾ ಇದ್ದೀನಿ. ಯಾಕೆ ಯಾಕೆ ಉದ್ದೇಶ ಏನು ಅಂತಂದ್ರೆ, ಖಾಲಿ ನಾನು ಒಂದು ತಿಂಗಳಲ್ಲಿ ನನ್ನ ಕೈಯಲ್ಲಿ ಓಡಾಡಕ್ಕಾಗಿದ್ದು ನಮ್ಮೂರ್ ಸುತ್ತಮುತ್ತ 5 ಊರ್ಕ. ಒಂದು ಊರಲ್ಲಿ ಹೋದ್ರೆ ನೀವು ನಂಬಲ್ಲ, 5,000 ಇಂದ 10,000 ಜನ ಸೇರ್ತಾವ್ರೆ. ಇನ್ನು ನಮ್ಮ ರೇಸ್ ಅಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು. ನಾವ್ ಅದಕ್ಕೆ ವ್ಯವಸ್ಥಿತವಾಗಿ ಮಾಡ್ದಿರ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡಕ್ ಆಗಲ್ಲ. ಮಾಡ್ತಿದಾರೋ ಇಲ್ವೋ ಸುಮ್ಮನೆ ಉಡಾಪೆಗಳು ರೈಲ್ ಹತ್ತಿಸ್ಕೊಂಡು ಓಡಾಡ್ತಿದಾರೋ ಸುದ್ದಿ ಹಬ್ಬಿಸ್ಕೊಂಡು. ನಾವು ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನ್ಸಿಕೆ ಏನಂತಂದ್ರೆ ಕಾರೇ ಇಟ್ಬಿಡಣ ಬಿಡ್ರಿ. ಏನ್ ಐಡಿಯಾ ಬಸ್, ಸೂಪರ್ ಐಡಿಯಾ ಬಸ್. ಲಕ್ಸುರಿ ಕಾರ್ಗಳು ಕೊಡೋಣ, ಓಡಾಡ್ಲಿ ಅವನು. ನಮ್ಮ ಹಳ್ಳಿ ಕಾರ್ ಓದಿ ನಿಂಗೆ ಇವತ್ತು ಕಾರಾಗ ಓಡಾಡ್ದೆ ಅಂತ ಹೇಳ್ಕೊಂಡ್ಲಿ ಹೆಮ್ಮೆಯಿಂದ ಅಲ್ವಣ್ಣ. ಒಳ್ಳೇದೇ ಮಾಡೋದಣ್ಣ. ನಾನು ಮಿತಿ ಮೀರಿ ಹೋಯ್ತು ಅವರ ಸಂತೋಷ ಮತ್ತು ಖುಷಿ. ಅದಕ್ಕೆ ಏನಕ್ಕೆ ಪಾರವೇ ಇಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ ಹುಡುಗಿ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಮ್ ಬಳಿ ಹೇಳಿದ್ದಾರೆ ಅಂತ ಹೇಳಿದ್ರು ರಕ್ಷತ್. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಅವ್ರಿಗೆ ಎಂಗೇಜ್ಮೆಂಟ್ ಆಗುತ್ತೆ ನಮ್ಗೆ ಹೇಳ್ತಾ ಇದ್ರು. ಒಂದು ಹುಡುಗಿ ಸೆಟ್ ಆಗಿದ್ದಾರೆ ಆಲ್ರೆಡಿ, ಇನ್ನೇನು ಎಂಗೇಜ್ಮೆಂಟ್ ಆಗುತ್ತೆ ಆಚೆ ಅಂತ. ಯಾರು ಒಬ್ರು ಅವನಿಗೆ ಹೇಳಬೇಕಷ್ಟೇ ಫೋನ್ ಮಾಡಿ ಅದನ್ನ, ಅವನಿಗೆ ಏನಾಯ್ತೋ ನಿನಗೂ ಅದೇ ಆಗತ್ತೆ ಅಂತ. ಮೀಡಿಯಾ ಮುಂದೆ ಕುತ್ಕೊಂಡ್ಬಿಟ್ಟು ಹೀರೋಗಳಾಗೋಕ್ ಹೋದವ್ರು ಕತಿಗಳು ಎತ್ತು ಬಿಟ್ರೆ ಅದ್ ಎಪಿಸೋಡ್ಗಳಲ್ಲ, ಅವ್ರ ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಆಗಿ ಬರ್ತದೆ. ಅದಕ್ಕೋಸ್ಕರ ಆದ್ಮೇಲೆ ನಾವು ವರ್ತು ಸಂತೋಷ್ ಅವ್ರನ್ನ ಕರೆದಿ ಬೇರೆ ತರ ಪೋಟ್ರ್ ಆಗುತ್ತೆ ಆಚೆ, ಬೇಡ, ಯಾಕಂದ್ರೆ ನಿಮ್ಗೂ ಒಂದು ಲೈಫ್ ಇದೆ, ನೀವು ಬಂದಿರೋದೇ ಬೇರೆ ಜಾನರ್ ಇಂದ, ಅವರು ಬೇರೆ ಜಾನರ್ ಇಂದ ಬಂದಿರೋದು. ಅವ್ನು ಯಾವಲ್ಲೋ ಅಂದೇ ತರ್ ಅತನ್ಮುತಿ ಮೈಲ್ ತುಲೆ ಮದ. ಇನ್ನು ಮುಂದಕ್ಕೆ ಏನಾದ್ರೂ ಕೆಮ್ಮೋದಾಗ್ಲಿ ಎಲ್ಲಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ, ಅದನ್ನ ನಾವ್ ಮಾಡ್ತೀವಿ ನಿಮ್ಮ ಮುಖಾಂತರ. ನೀನು ಇವರು ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಖ್ಯಾತಿ ಆಗೋದು ಅಥವಾ ಖ್ಯಾತಿ ಆಗಿದ್ರಿಂದ ಸ್ವಲ್ಪ ಜೋರಾಗಿ ಓಡಾಡ್ತಿದ್ರು, ಏನೋ ಮಾಡ್ತಾರೆ, ಯಾರಿಗೂ ಕಾಣಿಸಿರುತ್ತೆ, ಕಣ್ಣು ಕೆಂಪಾಗಿರುತ್ತೆ, ಇರಪ್ಪ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಂಗೆ ಇದೆಯಪ್ಪ ಇದು ಮೇಲ್ನೋಟಕ್ಕೆ. ಯಾರು ಅಲ್ಲ, ನಾನು ಒಂದೇ ಹೇಳೋದು, ನಿಮ್ ಬಾಯಲ್ಲೇ ಬಂತಲ್ಲ ಪರ್ಸನಲ್ ಅಂದಿದ ತಕ್ಷಣ ಪರ್ಸನಲ್ ತಗೊಂಬಂದ್ ಪಬ್ಲಿಕ್ ಅಲ್ಲಿ ಹೇಳೋ ಅಂತ ಮುಟ್ಟಾಳ ನಾನಲ್ಲ. ಯಾರೋ ಮುಟ್ಟಾಳ್ ಕೆಲಸ ಮಾಡವ್ರೆ ಅಂತಂದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಯಕ್ ನಾವು ರೆಡಿ ಇಲ್ಲ. ಸೆಲೆಬ್ರಿಟಿಗಳದ್ದು ಸುದ್ದಿ ಆಗತ್ತೆ ಅಂದ್ರೆ ಜನ ಅವ್ರನ್ನ ನೋಡ್ತಿರ್ತಾರೆ, ಅದಕ್ಕದ್ ನ್ಯೂಸ್ ಆಗತ್ತೆ. ಹಾಗಿದ್ದಾಗ ನಾವೇನ್ ಮಾಡ್ಬೇಕು, ನಾವೇ ಕೇರ್ಫುಲ್ ಆಗಿ ಇದ್ಬಿಡ್ಬೇಕಪ್ಪ. ಅಲ್ಲಿ ಹೋದ್ಮೇಲೆ ಕಾಣಿಸ್ತೈತೆ ಅಂದ್ರೆ ಅದ್ರಲ್ಲೇ ಗೊತ್ತಾಗ್ತೈತಲ್ಲ ಅವ್ರು ಯಾರು ಅನ್ಬಿಟ್ಟು. ಯಾರು ಹೇಳ್ರಿ ಅವರು ಸೊಳ್ಳೆಗೂ ಕಂಪೇರ್ ಮಾಡಕ್ ಆಗ್ದಿರ ಇರೋರು. ನಾವ್ ಯಾರ ಬಗ್ಗೆನ ಮಾತಾಡ್ಬೇಕಂದ್ರೆ ನಮ್ ಸರಿ ಸಮಾನ ಇರ್ಬೇಕು, ಇಲ್ಲ ನಮ್ ಕನೆ ಎತ್ತರವಾಗಿರ್ಬೇಕು. ಹೆಂಗ್ ರೀಕ್ಷಿಸಕ್ಕಾಗತ್ತಾಗ ಚೆಂಡಾಡ್ಬಿಡ್ಬೇಕು ಅವಾಗ ನಾವು.